ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿಯೆಂದು ನೀನು ಖಂಡಿಸುವಿ. ಯೆಶಾಯನ ಮೂಲಕ ಚೀಯೋನಿನ ಮುಂದಿನ ವೃದ್ಧಿ ವೈಭವದ ಕುರಿತು ದೇವರು ಮಾತನಾಡ್ತಾ ಇದ್ದಾರೆ. ಹಾಗಾದರೆ ದೇವರು ಈ ಇಸ್ರಾಯೇಲರ ಕುರಿತು, ಅಥವಾ ಚೀಯೋನ್ ಅಂತ ಹೇಳಿದ್ರೆ ಇಸ್ರಾಯೇಲರ ಕುರಿತಾಗಿ ಮಾತನಾಡುವಾಗ ಅನೇಕ ರೀತಿಯ ಸಮಸ್ಯೆಗಳ ಮೂಲಕ ಅವರು ಹಾದು ಹೋಗ್ತಾ ಇದ್ದಾರೆ. ಶತ್ರುವಿನ ಒಂದು ಹಿಂಸೆ ಆಗಿರ್ಬೋದು, ಬಾಬೇಲ್ ಆಗಿರ್ಬೋದು, ಇತರೆ ಜನಾಂಗದವರು ಈ ಜನಕ್ಕೆ ಕೊಡ್ತಾ ಇರುವಂತಹ ತೊಂದರೆಗಳಾಗಿರ್ಬೋದು, ಇಕ್ಕಟ್ಟುಗಳು, ಪರಿಸ್ಥಿತಿಗಳ ಮೂಲಕ ಹಾದು ಹೋಗ್ತಾ ಇರೋದಾಗಿರ್ಬೋದು, ಅಂತೆಲ್ಲ ಸಂದರ್ಭಗಳಲ್ಲಿ ದೇವರು ಅವರಿಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ನೀನು ಇವತ್ತಿನ ಕಷ್ಟವನ್ನು ನೆನೆಸ್ಕೊಂಡು ಕಷ್ಟಪಡಬೇಡ, ನಿರಾಶನಾಗಬೇಡ. ಯಾಕೆಂದರೆ ನಿನ್ನನ್ನು ಮುಂದೆ ವೃದ್ಧಿ ಮಾಡುವಂತಹ ದೇವರು ನಾನು. ನಿನ್ನನ್ನು ವೈಭವದ ಸ್ಥಿತಿಗೆ ತರ್ತೇನೆ. ಹಿಂದಿನ ವೈಭವ ಒಂದು ವೇಳೆ ನೀನು ಇವತ್ತು ಕಳ್ಕೊಂಡಿರ್ಬೋದು, ಇವತ್ತು ಆ ವೈಭವ ಇಲ್ಲದೇ ಇರಬಹುದು. ನಿರಾಶೆ ಪಡಬೇಡ. ನಿನ್ನನ್ನು ಆ ಹಳೆಯ ವೈಭವಕ್ಕೆ ಮರುಕಳಿಸುವಂತಹ ದೇವರು, ಮರು ಪ್ರಯಾಣ ಮಾಡಿ ಕರೆದು ತಂದು ನಿನ್ನನ್ನು ನಿಲ್ಲಿಸುವಂತಹ ಒಬ್ಬ ದೇವರು ನಾನು ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಹಾಗೆ ವಾಗ್ದಾನ ಮಾಡುವಾಗ 17ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸಲು. ಆವಾಗ ದೇವರು ಇಸ್ರಾಯೇಲರಿಗೆ ಒಂದು ವಾಗ್ದಾನ ಮಾಡ್ತಾ ಇದ್ದಾನೆ. ನಿನ್ನನ್ನು ಎದುರಿಸುವುದಕ್ಕಾಗಿ, ನಿನಗೆ ವಿರುದ್ಧವಾಗಿ, ನಿನ್ನನ್ನು ಬೀಳಿಸುವುದಕ್ಕಾಗಿ, ನಿನ್ನನ್ನು ದೇವರಿಂದ ದೂರ ಮಾಡುವುದಕ್ಕಾಗಿ, ಅಥವಾ ನಿನ್ನನ್ನು ಶತ್ರುಗಳು ನಿರ್ನಾಮ ಮಾಡುವುದಕ್ಕಾಗಿ ಕಲ್ಪಿಸುವಂತಹ ಆಯುಧಗಳು ಬೇಕಾದಷ್ಟಿದ್ದಾವೆ. ಅಗ್ನಿಬಾಣಗಳಿದ್ದಾವೆ. ಆ ಕಲ್ಪಿಸುವಂತಹ ಆಯುಧಗಳು ಎಂದಿಗೂ ಫಲಿಸದ ಹಾಗೆ, ಆ ಆಯುಧವು ಎಂದಿಗೂ ಜಯಿಸದ ಹಾಗೆ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೆ ನಾನು ನಿನ್ನ ಜೊತೆ ಇದ್ದೀನಿ. ಹಾಗಾದರೆ ದೇವರ ವಾಕ್ಯ ಹೇಳ್ತದೆ, ಶತ್ರುವಿನ ಆಯುಧಕ್ಕೆ, ಆ ಶಕ್ತಿಗಳಿಗೆ ಅಥವಾ ಆ ಒಂದು ಬಾಣಗಳಿಗೆ ಶಕ್ತಿ ಇಲ್ಲ ಅಂತಲ್ಲ. ಶತ್ರುವಿಗೆ ಇರುವಂತಹ ಆಯುಧಗಳು ಶಕ್ತವಾದದ್ದೇ. ಅವನ ಕೈಯಲ್ಲಿರುವಂತಹ ಬಾಣಗಳು ಅಗ್ನಿಮಯವಾದದ್ದೇ, ಶಕ್ತಿಯುಳ್ಳದ್ದೇ. ಆದರೆ ನಿನ್ನನ್ನು ಎದುರಿಸುವುದಕ್ಕಾಗಿ, ನಿನಗೆ ವಿರುದ್ಧವಾಗಿ ಶತ್ರು ಬಿಡುವಂತಹ ಬಾಣಗಳಾಗಿರ್ಬೋದು, ತಂತ್ರಗಳಾಗಿರ್ಬೋದು, ಅದು ಶಕ್ತಿಯುಳ್ಳದ್ದಾಗಿದ್ರೂ ಸಹ ಅದು ಫಲ ಕೊಡದ ಹಾಗೆ ನಾನು ಮಾಡಿಬಿಡ್ತೀನಿ. ಅದು ವರ್ಕ್ ಆಗದ ಹಾಗೆ ನಾನು ಮಾಡಿಬಿಡ್ತೀನಿ. ಹಾಗಾದರೆ ನಮ್ಮ ಜೀವಿತದಲ್ಲೂ ಸಹ ನಾವು ಒಂದು ವಿಷಯವನ್ನು ತಿಳಿದುಕೊಳ್ಬೇಕು. ಕಳೆದ ವರ್ಷಗಳಲ್ಲಿ, ಕಳೆದ ತಿಂಗಳುಗಳಲ್ಲಿ, ದಿನಗಳಲ್ಲಿ ಶತ್ರು ನಮಗೆ ವಿರುದ್ಧವಾಗಿ ಕಲ್ಪಿಸಿದಂಥ ಎಷ್ಟೋ ಆಯುಧಗಳಿದ್ದವು. ಅವನಿಟ್ಟಂಥ ಎಷ್ಟೋ ಬಲೆಗಳಿದ್ದವು, ಅವನಿಟ್ಟಂಥ ಎಷ್ಟೋ ತಂತ್ರಗಳಿದ್ದವು. ಆದರೆ ಅದು ಯಾವುದು ಫಲಿಸದ ಹಾಗೆ, ಅವನಿಗೆ ಜಯ ಸಿಗದ ಹಾಗೆ, ಅವನನ್ನು ಸೋಲಿಸಿ ನಮಗೆ ಜಯ ಕೊಟ್ಟಿದ್ದು ದೇವರು ಅನ್ನೋದನ್ನು ಮರಿಬಾರ್ದು. ಮನುಷ್ಯರಿಂದ ಅಲ್ಲ ನಮಗೆ ಸಿಕ್ಕದ್ದು, ಮನುಷ್ಯರಿಂದ ಅಲ್ಲ ನಮಗೆ ಜಯ ಸಿಕ್ಕಿತು. ಈ ದಿವಸಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಹೇಳಬೇಕು, ದೇವರೇ ನೀನು ಕೊಟ್ಟಂತಹ ಜಯಕ್ಕಾಗಿ ಸ್ತೋತ್ರ, ನೀನು ಕೊಟ್ಟಂತಹ ಆಶೀರ್ವಾದಕ್ಕಾಗಿ ಸ್ತೋತ್ರ. ಶತ್ರು ಯಾವುದೇ ಆಯುಧ ಕೊಟ್ಟಿಲ್ಲ ಅಂತಲ್ಲ. ನಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆಗಳು, ರೋಗಗಳು, ಇಕ್ಕಟ್ಟುಗಳು, ಕಷ್ಟ ಬರದೇ ಇದ್ದಾಗ ತಿಳ್ಕೋಬಾರ್ದು ನನಗೇನು ಬಂದಿಲ್ಲ, ಸೈತಾನ್ ನನ್ನನ್ನು ಏನು ಮಾಡಿಲ್ಲ ಅಂತಲ್ಲ. ಸೈತಾನ್ ಎಷ್ಟೋ ಪ್ರಯತ್ನ ಮಾಡಿದ್ದ, ಆದರೆ ಅವನ ಪ್ರಯತ್ನದಲ್ಲಿ ಅವನು ಫೇಲ್ ಆಗೋಗ್ಬಿಟ್ಟ. ಅವನು ಎಷ್ಟೋ ಪ್ರಯತ್ನ ಮಾಡಿದ್ದ, ಯೋಬನನ್ನು ಹಿಡಿಯುವುದಕ್ಕಾಗಿ ಎಷ್ಟೋ ಪ್ರಯತ್ನ ಮಾಡಿದ. ಅವನು ಫೇಲ್ ಆದಾಗ ದೇವರ ಹತ್ರ ಬರ್ತಾ ಇರೋದು. ಅವನ ಕಣ್ಣಿಟ್ಟು ಅನೇಕ ಪ್ರಯತ್ನಗಳನ್ನು ಮಾಡಿದ್ದ, ಆದರೆ ದೇವರು ಅವನ ಫಲವನ್ನು, ಅವನ ಒಂದು ತಂತ್ರಗಳನ್ನೆಲ್ಲ ಸೋಲಿಸಿದಾಗ, ಫೇಲ್ ಆದಾಗ ಅವನು ದೇವರ ಹತ್ರ ಬರ್ತಾ ಇದ್ದಾನೆ. ಇದು ಯಾಕೋ ಎಲ್ಲ ಫೇಲ್ ಆಗ್ತಾ ಇದೆಯಲ್ಲ, ಹಾಗಾದರೆ ದೇವರ ಹತ್ರ ಕೇಳೋಣ ಅಂತೇಳಿ ಅವನಲ್ಲಿ ಬರ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಶತ್ರು ತಂದಂತಹ ಆಯುಧಗಳು,
ಶತ್ರು ಇಟ್ಟಿರುವಂತಹ ಆಯುಧಗಳನ್ನು ಫಲಿಸದ ಹಾಗೆ ಅದಕ್ಕೆ ಜಯವನ್ನು ಕೊಟ್ಟಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈಗ ದೇವರು ಮತ್ತೆ ಇಸ್ರಾಯೇಲ್ರಿಗೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲೇ, ಚಿಯೋನೆ, ನಿನ್ನನ್ನು ವೃದ್ಧಿಪಡಿಸ್ತೇನೆ, ನಿನ್ನನ್ನು ವೈಭವಕ್ಕೆ ತರ್ತೇನೆ. ಅದಕ್ಕೆ ವಿರುದ್ಧವಾಗಿ ಯಾರು ಆಯುಧ ಬಿಟ್ಟರೂ ಸಹ, ಯಾವ ಆಯುಧವನ್ನು ಕೊಟ್ಟರೂ ಸಹ ಅದನ್ನು ಜಯಿಸದ ಹಾಗೆ, ಅದನ್ನು ಸೋಲಿಸಿ, ಅದನ್ನು ಇಲ್ಲದ ಹಾಗೆ ಮಾಡಿ ಜಯ ಕೊಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಬರುವಂತಹ ಸೈತಾನನ ತಂತ್ರಗಳ ಮಧ್ಯದಲ್ಲಿ ನಿನಗೆ ಜಯ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಸಹಾಯ ಮಾಡುವ ಒಬ್ಬ ದೇವರಿದ್ದಾನೆ. ಆ ದೇವರ ಮುಖವನ್ನು ನೀನು ನೋಡೋದಾದರೆ, ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಜಯವನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ. ಈ ಯೆಶಾಯನ ಮೂಲಕ ದೇವರು ಇಸ್ರಾಯೇಲ್ರಿಗೆ ಹೇಳ್ತಾರೆ, ಇಲ್ಲ, ಯಾವುದೇ ಆಯುಧ ಜಯಿಸಲ್ಲ. ಅದು ಜಯಿಸೋದಿಲ್ಲ ಅಂತ ಮಾತ್ರ ಅಲ್ಲ, ಅದು ಯಾರು ಮಾಡ್ತಾರೋ ಅವರಿಗೆ ತಿರುಗಿ ಬೀಳುವ ಹಾಗೆ, ಅವರ ಮೇಲೆ ಹೋಗುವ ಹಾಗೆ ಮಾಡುವಂತಹ ಒಬ್ಬ ದೇವರು. ನಿನ್ನನ್ನು ರಕ್ಷಿಸುವುದಕ್ಕಾಗಿ ದೇವರು ಶೂರನಾಗಿ ನಿನ್ನ ಮಧ್ಯದಲ್ಲಿ ನಿಂತಿದ್ದಾನೆ. ಆ ದೇವರ ಸನ್ನಿಧಾನದಲ್ಲಿ ಆಶ್ರಯಿಸೋಣ, ಆತನ ಮುಖವನ್ನು ನೋಡೋಣ. ಆತನು ನಮಗಾಗಿ ಅದ್ಭುತವನ್ನು ಮಾಡುವಂಥ ದೇವರು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ಶತ್ರು ನಮಗೆ ವಿರುದ್ಧವಾಗಿ ತರುವಂತಹ ಆಯುಧಗಳನ್ನು ಕಳೆದ ದಿವಸಗಳೆಲ್ಲ ಸೋಲಿಸಿ ನಮಗೆ ಜಯ ಕೊಟ್ಟಿದ್ದೆ. ಮುಂದೆಯೂ ಸಹ ನಮಗೆ ಜಯ ಕೊಡುವಂಥ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.